ಓಂ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಬಲ ಸತ್ಸಾರಾತ್ವ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯನೇತಿ ಜ್ಞಾನ ಪ್ರಕಾಶಾವೃತಿ ಧಾಂತಾ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಇದು ಎಷ್ಟಾಯ್ತು? ಜಾನಶ್ರುತಿರ್ಹ ಪೌತ್ರಾಯಣ ಶ್ರದ್ಧಾದೇಯೋ ಬಹುದಾಯಿ ಬಹುವಾಕ್ಯಾ. ಯಾವ್ದು ಬಂತೀಗ? ಜಾನಶ್ರುತಿ ಕಥೆ ಬಂತು. ಇಷ್ಟೊತ್ತು ಬಂದಿದ್ದು ಯಾವ್ದೀಗ? ಸತ್ಯಕಾಮ ಜಾಬಾಲರ ಕಥೆ ಮುಗಿತು. ಈಗ ಜ್ಞಾನಶ್ರುತಿಯ ಕಥೆ ಬಂತು. ಅದರಲ್ಲಿ ಪದ್ಮಪುರಾಣದಲ್ಲಿ ಪಾಠಗಳಲ್ಲಿ ಜ್ಞಾನಶ್ರುತಿ ಅಂತ ಹಾಕಿದ್ದಾರೆ. ಉಪನಿಷದಲ್ಲಿ ಜಾನಶ್ರುತಿ ಇರೋದ್ರಿಂದ ಜಾನಶ್ರುತಿ ಸರಿಯಾದ. ಈ ಕಥೆನೇ ಗೀತಾ ಇವರು ಬಂದಿದೆ. ಗೀತಾ 6ನೇ ಅಧ್ಯಾಯ ಮಹತ್ವ ಹೇಳ್ಬೇಕಾದ್ರೆ ಈ ಕಥೆನೇ ಹೇಳ್ತಾರೆ. ಗೊತ್ತಾಯ್ತಾ? ಸೇಮ್ ಗೀತಾ ಅರ್ಥ ಇದೆಲ್ಲಕ್ಕೂ ಮ್ಯಾಚ್ ಆಗುತ್ತೆ. ಅದು ಕತೆ ಕೇಳಿದ್ದೀರಿ. ನಿಮ್ಗೆ ಹೇಳಿದೆ ಕತೆ ಸೂಕ್ಷ್ಮ ಹೇಳಿದೆ ಈಗಾಗಲೇ. ರಾಜ ಮಲಗಿದ್ದ, ಉಪ್ಪರಿಗೆ ಮೇಲೆ ಮಲಗಿದ್ದ. ಜಾನಶ್ರುತಿ ರಾಜ. 2 ಹಂಸ ಪಕ್ಷಿಗಳು ಹೋಗ್ತಾ ಇದ್ದು ಮೇಲ್ಗಡೆ. ಒಂದು ಹಂಸ ಪಕ್ಷಿ ಬೈಪಾಸ್ ಮಾಡ್ಲಕ್ ಹೊಡಿತು. ಇನ್ನೊಂದು ಹಂಸ ಪಕ್ಷಿ ಈ ಊರೊಳಗೆ ಬಂತು. ಆಗ ಆ ಕಡೆ ಬೈಪಾಸ್ ಮಾಡೋ ಪಕ್ಷಿಗೆ ಅಲ್ಲಿ ಕತೆ ಹೇಳ್ಬೇಕಾದ್ರೆ ಹಂಸ ಪಕ್ಷಿಗಳ ಸಾಲು ಅಂತ ಹೇಳ್ತಾರೆ. 2 ಹಂಸ ಪಕ್ಷಿಗಳು ಸಾಲಾದ್ರೆ ಸರಿ, ಲೀಡರ್ ತಾರೆ ಬಂದು ಹೋಗೋದು. 2 ಮಾತಾಡ್ಕೊಂಡು, ಅಲ್ಲ ನೀನು ಊರು ಬಿಟ್ಟು ಬೈಪಾಸ್ ಮಾಡ್ತಾ ಇದ್ದಾರೆ. ಬೈಪಾಸ್ ಕಾನ್ಸೆಪ್ಟ್ ಇದೆ ಇದು. ಈಗ ನ್ಯಾಷನಲ್ ಹೈವೇ ಬೈಪಾಸ್ ಹೇಳಿ ಯಾವ ಊರು ಬಂತು ಗೊತ್ತು ಕೂಡ ಆಗೋದಿಲ್ಲ. ಹಾಗೆ ಬರೋದು. ಬೈಪಾಸ್ ಮಾಡ್ತೀಯಲ್ಲಪ್ಪ ಇಲ್ಲಿ ಹೋಗುತ್ತೆ. ಇದೇನು ಮಹಾ ಅಂತ ಹೇಳಿ, ಗೊತ್ತಾ ಇಲ್ಲಿ ಯಾರಿದ್ದಾರೆ ಗೊತ್ತಾ? ಇಲ್ಲಿ ಜಾನಶ್ರೀ ಒಳ್ಳೆ ರಾಜ ಇದ್ದಾನೆ, ಬಹಳ ಪ್ರಸಿದ್ಧಿಯಾದವನು, ನೋಡ್ಕೊಂಡು ಹೋಗೋಣ ಬಾ ಅಂತ. ಅಯ್ಯೋ ಇವನ್ಯಾವ ಮಹಾರಾಜ ಅಂತ. ಅದು ಇವನ್ಯಾವ ಮಹಾರಾಜ? ಮಹಾಜ್ಞಾನಿ ಅವನು. ರೇಖುವರಷ್ಟು ಜ್ಞಾನಿನಾ ಅಂತ ಹೇಳಿ. ರೇಖುವರಷ್ಟು ಜ್ಞಾನಿನಾ ಅಂತ ಹೇಳಿ ಹೋಗ್ಬಿಡೋದು. ಆಗ ರಾಜ ಎಲ್ಲ ಕೇಳಿಸ್ಕೊತಾನೆ. ಕೇಳಿಸ್ಕೊಂಡು ಯಾರ ರೈಕ್ವ ಅಂತ ಯೋಚನೆ ಮಾಡ್ತಾನೆ. ಯಾರ ರೈಕ್ವ? ನಾನೊಬ್ಬ ಚಕ್ರವರ್ತಿ, ನನ್ನಲ್ಲಿರೋದು ಕೂಡ ಅವನಲ್ಲಿ ಏನಿದೆ, ನನಗಿಂತ ದೊಡ್ಡವನು ಹೇಗಾಗ್ತಾನ ಅವನು ಅಂತ ಹೇಳಿ ಸಾರಥಿನ ಕರೆದ. ಹುಡ್ಕೊಂಡು ಬಾ ಎಲ್ಲಿದ್ದಾನಂತೆ. ಎಲ್ಲ ಬರೀ ರೇಕ್ವ ಹೆಸರು ಹಿಡಿದ ಅಷ್ಟೇನೆ, ಎಲ್ಲಿ ಗುರುದ್ ಹೆಡೆ ಇಲ್ಲ ಅಂತ. ಹಂಸ ರೇಕ್ವ ಅಷ್ಟೇ. ಎಲ್ಲ ಹುಡುಕರು ಸಿಗ್ತಾ ಇಲ್ಲ. ಅವನಿಗೆ ಕಾಶ್ಮೀರದ ಅಲ್ಲಿ ಹೋದ ಕಾಲಕ್ಕೆ ಒಂದು ಇನ್ನೇನು ಸಿಗ್ಲಿಲ್ಲ ಅಂತ ಹೇಳ್ಕೊಂಡು ಬರ್ತಾ ಇದ್ದ ವಾಪಸ್. ಒಂದು ಗಾಡಿ ಕೆಳಗೆ ಕೂತಿದ್ದ. ನೋಡಿದ ತಕ್ಷಣ ಶಾಕ್ ಆಯ್ತು ಇವರಿಗೆ. ಏನು? ಅವನ ಮುಖದಲ್ಲಿ ವರ್ಚಸ್ಸು ನೋಡ್ದ. ಅಲ್ಲೇ ಆಶ್ಚರ್ಯ ಆಗಿದೆ. ಗಾಡಿ ನೋಡಿ ಆಶ್ಚರ್ಯ ಆಗ್ಲಿಲ್ಲ, ಅವನ್ ನೋಡಿ ಅಲ್ಲ. ಮುಖ ನೋಡಿದಾಗ ಆ ಮುಖದಲ್ಲಿ ಏನು ಕಾಣಿಸ್ತು ಅಂದ್ರೆ ಸಂತೃಪ್ತಿ. ದೊಡ್ಡ ತೃಪ್ತರ ಮುಖದ ರೀತಿನೇ ಬೇರೆ, ಆಸೆ ಇದ್ದ ಮುಖದ ರೀತಿನೇ ಬೇರೆ. ಆಶ್ಚರ್ಯ ಆಯ್ತು. ನೋಡ್ತಾನೆ ಮೈಯೆಲ್ಲ ಕಜ್ಜಿ ಅವನಿಗೆ. ಗೊತ್ತಾಯ್ತಾ? ಯಾರದ ಗಾಡಿ, ತನ್ನ ಗಾಡಿ ಕೂಡ ಅಲ್ಲ ಅಂದ್ರೆ ಏನೂ ಇಲ್ಲ ಅಂತ ಅರ್ಥ. ಹೊರಗಡೆ ಏನೇನೂ ಇಲ್ಲ. ಸುಖ ಮುಖದಲ್ಲಿ ಅಷ್ಟು ಆನಂದ ತುಂಬಿ ತೋಡ್ತಾ ಇದ್ದೇವೆ. ಆಗ ಯೋಚನೆ ಮಾಡಿ ಇವರೇ ರೇಖರಿರ್ಬೇಕು ಅಂತ ಹೇಳಿ ಹೊರಟು ವಾಪಸ್ ರಾಜ ಹೇಳ್ತಾರೆ. ರಾಜ ಸಿಕ್ಕರು ಹೇಗಿದ್ದಾರೆ ಅಂತ ಹೇಳಿದ ತಕ್ಷಣ ಹೇಗೆ ಎಲ್ಲ ಆಶ್ಚರ್ಯ ಆಯ್ತು ರಾಜ. ಆಯ್ತು ಬಂದ. ಮೆಚ್ಚಿಸ್ಬೇಕು. ಯಾವ ಕಾರಣದಿಂದ ದೊಡ್ಡವರಾಗಿದ್ದಾರೆ ತಿಳ್ಕೋಬೇಕು. ಅವ್ರ ಜ್ಞಾನದ ಪ್ರಮಾಣ ಹೇಗೆ ವಿಶೇಷ ಅಂತ ತಿಳ್ಕೋಬೇಕು ಅಂತ ಹೇಳಿ ಕಾಣಿಕೆ ಸಾಲ್ ತಗೊಂಡೋದ. ಯಾನೆ, ಕುದುರೆ, ರಥ, ಕನ್ಯೆಯರು ಅಂದ್ರೆ ಒಟ್ಟು ಕೇಳಲೇಬೇಕು ತಾನಂತ ಹಠ. ಹೋಗಿ ನಿಂತ್ಕೊಂಡು ತಷ್ಟ ಕಟ್ತೇನವರು ಬಂದರು. ಫಸ್ಟ್ ಬೈದ್ರು. ಹಾರೇ ಶೂದ್ರ ಅಂತ ಬೈದ್ರು. ಆ ಶೂದ್ರ ಅಲ್ಲ ಅಂತ ಚಕ್ರವರ್ತಿ. ಆಗಾತಿ ಗೊತ್ತಾಯ್ತು ಯಾತಕ್ಕೆ ಬೈತಾರೆ ಅಂತ. ಇದೆಲ್ಲ ಒಂದು ವಾಪಸ್ ಕಳಿಸು ಅಂತ ಹೇಳ್ತಾರೆ. ಅದನ್ನ ಏನಿಲ್ಲದ ಸುಖವಾಗಿದ್ದ ಕಾಲಕ್ಕೆ ಅದ್ಯಾಕೆ ತರ್ತೀವಿ? ಆ ಸುಖ ಕೊಡೋದಿಲ್ಲ ಅಂತ ಗೊತ್ತಿದೆ ನನಗೆ, ಅದೆಲ್ಲ ಬೇಕಾಗಿಲ್ಲ. ಏನ್ ಬೇಕಿದೆ ತಿಳ್ಕೊಬೇಕ ಅಂತ ತಗೊಂಡು ನಾವು ಉಪದೇಶ ಮಾಡ್ತೀವಿ ಅಷ್ಟೇ ಹೊರತು ಏನು ಕೂಡ ತಗೊಳ್ಳೋದಿಲ್ಲ. ಇದು ಭಾರಿ ಮುಖ್ಯವಾದ ಅಂಶ. ಅಂದ್ರೆ ದಾನದ ಮಹತ್ವ ಎಷ್ಟು ದೊಡ್ಡದು ಅಂದ್ರೆ ಅದ್ರ ಮುಂದೆ ಹೊಟ್ಟೆ ತುಂಬ ಊಟ ಮಾಡ್ಕೋತವನ್ ಏನ್ ಕೊಟ್ರು ಏನು ಅನ್ಸೋದಿಲ್ಲ. ಆ ಮಟ್ಟಿ ಆ ಸ್ವಲ್ಪ ಆದ್ರೂ ಕೂಡ ಇವ್ರು ಯಾವಾಗ್ಲೂ ಇರುತ್ತೆ. ಆ ಅನ್ನದ ತೃಪ್ತಿ ಒಂದು ಲಿಮಿಟೇಷನ್ ಇದೆ. ಜ್ಞಾನ ತೃಪ್ತಿ ಫಾರ್ ಎವರ್ ಇರೋದ್ರಿಂದ ನಂಗೆ ಯೋಚನೆ ಇಲ್ಲ ಅಂತ ಹೇಳಿ. ಇದು ಕಥೆ, ಒಟ್ಟು ಕಥೆಯ ಸಾರಾಂಶ. ಇಲ್ಲಿ ಏನ್ ವಿಷಯ ಬಂತು ಅಂದ್ರೆ ಕಥೆ ಯಾವ್ದಕ್ಕೂ ಆಚಾರ ಹೇಳೋದಿಲ್ಲ. ಅದು ಸ್ಪಷ್ಟವಾಗಿ ಉಪನಿಷತ್ನಲ್ಲೇ ಇದೆ. ಬೇಕು ಅಂದ್ರೆ ಖಂಡಾರ್ಥ ಬರೆದಿದ್ದಾರೆ ರಾಯರ್. ಅವ್ರು ರಾಯರ್ ಮಾಡಿ ದೊಡ್ಡ ಅನುಗ್ರಹ ಅಂತ ಹೇಳಿದ್ರೆ ಖಂಡಾರ್ಥ ಬರೆದಿತ್ತು. ಉಪನಿಷತ್ ಭಾಷ್ಯಕ್ಕೆ ಟೀಕಾ ಬರೆದವರೆಲ್ಲ ಖಂಡಾರ್ಥ ಬರೀತಾರೆ. ಟೀಕಾ ಎಲ್ಲ ಭಾಷ್ಯಕ್ಕೆಲ್ಲ ಅರ್ಥ ಹೇಳಿ ಕೊನೆಗೆ ಖಂಡಾರ್ಥ ಬರೀ. ರಾಯರ್ ಹಾಗೆ ಮಾಡ್ಲಿಲ್ಲ. ಏನ್ ಮಾಡಿದ್ರು ಅವರು? ಬರೀ ಖಂಡ ಡೈರೆಕ್ಟ್ ಬರೆದು ಬಿಟ್ಟು ಅದಕ್ಕೆ ಭಾಷ್ಯಗಳಿಗೆ ಯಾವ್ದೋ ಟೀಕಾ ಬರೀಲಿಕ್ಕೆ ಹೋಗ್ಲಿಲ್ಲ. ಎಲ್ಲ ಬರದಾಗಿದೆ ಅಂತೇಳಿ ಈಶಾವಾಸ್ಯಕ್ಕೆ ಟೀಕಾ ಬರೆದ್ರು, ಬೇರೆದಕ್ಕೆ ಬರೀಲಿಲ್ಲ ಅವ್ರು. ಇದಕ್ಕೆ ಖಂಡಾರ್ಥ ಬರೆದು ಬಿಡುದವ್ರು ಭಾಷ್ಯಾರ್ಥ ಬರೆದಿದಾರಲ್ಲ, ಅದ್ ನೋಡ್ಕೊಳ್ಳಿ ಅಂತ ಬಿಟ್ಬಿಟ್ಟು ಅದರಲ್ಲಿ ಫುಲ್ ಗೊತ್ತಾಗತ್ತೆ. ರಾಯರ ಉಪಕಾರ ಅದು ಭಾರಿ ದೊಡ್ಡ. ಅವರು ಬರೆದಾರ ಖಂಡಾರ್ಥ ಬರೆದ. ಅವರು ತಮ್ಮತ್ತ ಪ್ರಕಾರ ಬರ್ಕೊಂಡಿದ್ದ. ಅದು ರಾಯರಷ್ಟು ಸಿಸ್ಟಮೆಟಿಕ್ ಆಗಿ ಅಷ್ಟು ಸ್ಪಷ್ಟ ಬರೆದ. ರಾಯರಷ್ಟು ಸಿಸ್ಟಮೆಟಿಕ್ ಆಗಿ ಸ್ಪಷ್ಟವಾಗಿ
ಅದೆಲ್ಲ ಯಾರು ಗೊತ್ತು. ಗೀತಾವಿವೃತ್ತಿ ಹಾಗೆ ಗೀತಾವಿವೃತ್ತಿ 3 ಶ್ಲೋಕಕ್ಕೆ ಮಾತ್ರ ಅರ್ಥ ಬರೋ ಹಾಗೆ ಭಾಷ್ಯಾರ್ಥ ಬರಬೇಕು, ತಾತ್ಪರ್ಯಾರ್ಥ ಬರಬೇಕು, ಪ್ರಮೇಯ ದೀಪಿಕ ಬರಬೇಕು, ನ್ಯಾಯ ದೀಪಿಕ ಬರಬೇಕು. ಎಷ್ಟು ಕೆಲಸ ಮಾಡಿದ್ದಾರೆ ಇರೋದು ಬಹಳ ಕೆಲಸ. ಇವತ್ತು ಕಮಿಟಿ ಮಾಡ್ಬಿಟ್ರೆ ಕಮಿಟಿಗೆ ದುಡ್ಡು ಖರ್ಚಾಗ್ತಿರ್ತದೆ, ಅವ್ರು ನಾಪತ್ತೆ ಆಗ್ಬಿಟ್ಟಿರ್ತಾರೆ ಹೊರತು ಹೇಳೋದೇ. ಒಬ್ಬರೇ ಉಪನಿಷತ್ತಿ ಮಾಡ್ತಾರೆ, ಗೀತಾಕ್ ಮಾಡ್ತಾರೆ, ಬ್ರಹ್ಮಸೂತ್ರಗಳೇ ಮಾಡ್ತಾರೆ. ಬ್ರಹ್ಮಸೂತ್ರಗಳು 7 ಪುಸ್ತಕ ಬರೆದಿದ್ದಾರೆ. ಬ್ರಹ್ಮಸೂತ್ರಗಳು 7 ಗ್ರಂಥ ಬರೆದಿದ್ದಾರೆ. ವೇದತ್ರಯ ಒಂದಲ್ಲ. ಎಷ್ಟು ಆಶ್ಚರ್ಯ ಅಂದ್ರೆ ಆಗಿನ ಕಾಲ ಓಡಾಟ ಕಷ್ಟ, ಪುಸ್ತಕ ಕಷ್ಟ, ರೆಫರೆನ್ಸ್ ಬುಕ್ ಸಿಗೋದೇ ಇಲ್ಲ, ಬರಲೇ ಪೇಪರ್ ಸಿಗೋದಿಲ್ಲ, ಓದಕ್ಕೆ ರಾತ್ರಿ ಎಲ್ಲ ಆಲ್ಮೋಸ್ಟ್ ಇದು ಕತ್ಲು. ಅದು ಓಡಾಡ್ಬೋದು, ಅದು ಗ್ರಂಥ ಬರೀ ಅಷ್ಟು ಬೆಳಕು ಭಾರಿ ಬೇಕು ಆ ಕಾಲ. ಇವತ್ತು ಅಷ್ಟು ಪ್ರಿಂಟ್ ಆಗಿಲ್ಲ, ಆಶ್ಚರ್ಯ ಅಂದ್ರೆ. ಇಷ್ಟು ಸೇರಿಗೂ ಇನ್ನೂ ಗ್ರಂಥ ಬಾಕಿ, ಪ್ರಿಂಟ್ ಆಗೋದು ಬಾಕಿ ಇದೆ ಅಂತ ತಿಳ್ಕೊಂಡ್ರೆ ಎಷ್ಟು ಕೆಲಸ ಮಾಡಿದ್ದಾರೆ ಅದು. ಎಲ್ಲ ಇದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಏನು ಕೆಲಸ ಆಗಿರಲ್ಲ. ಆಯ್ತೀಗ ಏನಾಗ್ಬೇಕು, ಜ್ಞಾನಶ್ರುತಿ ಕಥೆ ಅಲ್ಲಿ ಬಂದು ಬಂದೆ ಶಾಂತಿ ಮುಚ್ಚೋಯ್ತಲ್ಲ ಪೇಜ್. ಇದರಲ್ಲಿ 60 ಬಿಡಿ, ಪೇಜ್ ನಂಬರ್ ಇಲ್ಲೇ ಇದೆ. ಹಾ, ಅಲ್ಲಿ ಹೇಳ್ತಾರೆ ಅಲ್ಲಿ ಶೂದ್ರ ಅಂತ. ಇಲ್ಲಿ ಏನ್ ಪ್ರಶ್ನೆ ಶುರುವಾಯ್ತು? ಮೊದಲನೇ ಪ್ರಶ್ನೆ ಅಂದ್ರೆ ಶೂದ್ರ ವೇದಾಧಿಕಾರ ಇಲ್ಲ ಅಂತ ಹೇಳ್ತೀರಿ. ಇದು ಉಪನಿಷತ್ತು, ಇದು ಗೊತ್ತಾಯ್ತಾ? ಉಪನಿಷತ್ತಲ್ಲಿ ಬಂದ್ಮೇಲೆ ಏನಿದು? ವೇದ. ಉಪನಿಷತ್ ವೇದನೆ. ಈ ಕಥೆ ಹೇಳಿದ ಮೇಲೆ ಶೂದ್ರ ಅಂತ ಕರೆದಿದ್ದಾರೆ, ಕಥೆ ಹೇಳ್ತಾರೆ. ನೀವು ಹೇಳ್ತಿರೋದೇನು? ಶೂದ್ರ ವೇದಾಧಿಕಾರ ಇಲ್ಲ ಅಂತ ಹೇಳ್ತೀವಿ. ಮತ್ತೆ ಕರೆದ್ರಲ್ಲ, ಆದ್ರಿಂದ ವೇದಾಧಿಕಾರ ಇದೆ ಅಂತ ಹೇಳುದು ವಾದ ಇದೆ. ಪೂರ್ವ ಪಕ್ಷ ಶುರುವಾಯ್ತ. ಉತ್ತರ ಕೊಡ್ಬೇಕು, ಇಲ್ಲ ಶ್ರುತಿ ಒಮ್ಮೆ ಡಿಕ್ಲೇರ್ ಮಾಡ್ಬಿಟ್ಟಿದೆ, ಇಲ್ಲ ಅಂತ ಹೇಳ್ಬಿಟ್ಟಿದೆ, ವಿರೋಧ ಹೇಳಕ್ ಸಾಧ್ಯ ಇಲ್ಲ. ಮತ್ತೇನ್ ಅರ್ಥ ಇದಕ್ಕೆ ಅಂದ್ರೆ, ಶೂದ್ರ ಅಂದ್ರೆ ಶೂದ್ರ ಅಲ್ಲ, ಶುಚಾದ್ರಮಣ. ಆತ ನೊಂದ್ಕೊಂಡು ಬಂದಿದ್ದ ಇಲ್ಲಿಗೆ. ಏನು ಶೋಕದಿಂದ ಬಂದವನು. ಏನ್ ಶೋಕ? ಇಷ್ಟೆಲ್ಲ ದೊಡ್ಡ ಸಾಧನೆ ಮಾಡಿದ್ದೇನೆ ನಾನು, ಇನ್ನೂ ಸಾಲದು ಅಂತ ಹೇಳುತ್ತಲ್ಲ ಅಂತ ಮನಸ್ಸು ವ್ಯಥೆ ಆಯ್ತು ಆತನಿಗೆ. ನಾವು ಭಾರಿ ಜಾಸ್ತಿ ಮಾಡಿದ್ದೀವಿ ಅಂತ ತಿಳ್ಕೊಂಡ್ರೆ ನಾವು ಮಾಡಿದ್ ಕಡಿಮೆ ಆಯ್ತಲ್ಲ ಅಂತ ಯೋಚನೆ. ಭಾರಿ ರ್ಯಾಂಕ್ ಸ್ಟೂಡೆಂಟ್ ಇರ್ತಾನೆ, ಸ್ವಲ್ಪ ನೋಡಿಬೇಕಾದ್ರೆ ಸ್ವಲ್ಪ ಡಲ್ ಆಗಿ ಬರ್ತಾರೆ ಹೊರಗಡೆ. ಕೆಲವರದ್ದು ಖುಷಿಯಿಂದ ಬರ್ತಾರೆ, 35 ಬರೋರು ಅವ್ರು ಅಷ್ಟೇ. ಇಷ್ಟದ ಗ್ಯಾರಂಟಿ ಪಾಸ್ ಆಗ್ತೀರಿ ಅಂತ ಖುಷಿ ಅವ್ರಿಗೆ ಅಷ್ಟೇ. ಇವ್ರು ಡಲ್ ಇವನು. ಯಾಕೆ ಅಂತ ಕೇಳಿ ಏನೋ ಒಂದು ಬಿಟ್ಬಿಟ್ಟಿದ್ದಾರೆ. ಹೊರ ಬಂದು ಜ್ಞಾಪಕ ಆಗ್ತಾ ಇದೆ, ಏನು ಮಾತ್ರ ಅವ್ರು ಬರ್ತಾರೆ, ಖುಷಿನೇ ಇರೋದಿಲ್ಲ ಅವ್ರು. ಯಾಕೆ 1 ಮಾರ್ಕ್ ಹೋಗುತ್ತೆ. ಇದು ನೋಡಿದ್ರೆ ಈ ಶೋಕ ನಮಗೆ ಅರ್ಥ ಆಗುತ್ತೆ, ಗೊತ್ತಾಯ್ತಿಲ್ಲ. ನೋಡೋರು ಅವ್ರು ಫೇಲ್ ಆಗಿ ಕಂಟ್ರೋಲ್ಕೊಂಡ್ಬಿಟ್ಟಿರ್ತಾರೆ. ಆಕ್ಚುಲಿ ರ್ಯಾಂಕ್ ಬರೋಣೆ ಅವನು ಎಷ್ಟು ಫಸ್ಟೇ ಬಂದ್ಬಿಡ್ತಾನೆ. ಬಟ್ ತಾನೊಂದು ಬಿಟ್ಟಿದ್ದೇನೆ ತಲೆ ಕೊರಿತಾ ಇರುತ್ತೆ. ಅರ್ಥ ಆಯ್ತು? ಆ ನೋವಿರ್ಬೇಕು. ಇದು ಜ್ಞಾನ. ವಿಷ್ಣು ತೀರ್ಥ ಏನ್ ಮಾಡಿದ್ರು ಗೊತ್ತಲ್ಲ. ನಾನು ಆಚಾರ್ಯ ಶಿಷ್ಯರಲ್ಲಿ 2ನೇವನು ಆಗಬಾರ, ಮೊದಲವನೇ ಆಗ್ಬೇಕು ಅಂತೇಳಿ ಆಚಾರ್ಯ. ಅಷ್ಟು ಆಕ್ಚುಲಿ ಅಣ್ಣ ಅವರು ಸಲಿಗೆ ತಗೊಂಡ್ಬಿಡ್ತಾರೆ. ಅಣ್ಣ ನಮ್ಮ ಅಣ್ಣ ಬಿಡು ಅಂತ ಹೇಳ್ಬಿಟ್ಟು ತಗೊಳ್ಳಿಲ್ಲ. ಏನ್ ಮಾಡಿದ್ರು? ಅಷ್ಟೇ ಪರ್ಫೆಕ್ಟ್. ಇವತ್ತಿಗೂ ನಂಬರ್ 1 ಆದ್ರು ಮನೆಗೂ. ಅವ್ರ ಹೆಸರೇ ಮೊದಲು ಬರೋದು. ವಿಷ್ಣು ಇದರಲ್ಲೂ ಮೊದಲು ಅವ್ರ ಹೆಸರು ಹೇಳ್ತಾರೆ. ಸಂಪ್ರದಾಯ ಬದ್ಧತೆ ಮೊದಲು ಅವರ ಹೆಸರು ಹೇಳ್ತಾರೆ. ಇಷ್ಟು ಮುಂದೆ ಬರೋದು ಅವರೇನೆ. ಅದು ಯಾಕಂದ್ರೆ ಆ ತರ ಗುರಿ ಇರ್ಬೇಕು ಅವಾಗ. ಆ ಗುರಿ ಇದ್ರೆ ಕೊನೆ ಪಕ್ಷ ಒಂದು ಮುಂದಕ್ಕೆ ಬರ್ತಾರೆ. ನಾವಲ್ಲಿ ಲಾಸ್ಟೇ ಸಾಕು ಅಂತ ತಿಳ್ಕೊಂಡ್ರೆ ಉಪಯೋಗ ಇಲ್ಲ. ಆ ದೃಷ್ಟಿಯಿಂದ ಏನ್ ಮಾಡಿದ್ರು ಇವರು? ಶೂದ್ರ ಅಂತ ಕರೆದ್ರೆ ಹೊರತು ಏನಲ್ಲ, ಶೂದ್ರನಲ್ಲ. ಇದು ಹೇಳ್ಬೇಕಾಗಿ ಬಾಯಿಲ್ ಅಂತೀರಿ ಶೂದ್ರನಲ್ಲ ಅಂತ ಹೇಗೆ ಗೊತ್ತಾಗತ್ತೆ ನಿಮಗೆ? ಇದು ಬ್ರಹ್ಮಸ್ವ ವಿಷಯ ವಾಕ್ಯ. ಇದು ಓದೋದ್ರೆ ಗೊತ್ತೇ ಆಗೋದಿಲ್ಲ. ಆತ ಹೇಗೆ ಬಂದ ಗೊತ್ತಾ? ಅಶ್ವತರಿ ರಥದಲ್ಲಿ ಬಂದ ಅಂತ ಹೇಳ್ತಾರೆ. ಅಶ್ವತರಿ ರಥದಲ್ಲಿ ಬಂದ. ಚೈತ್ರರಥೇನ ಲಿಂಗ. ಚೈತ್ರರಥ ಅಂತ ಚೈತ್ರರಥ ಅಂದ್ರೇನು? ರಥಸ್ತು ಅಶ್ವತರಿ ಯುಕ್ತ ಚಿತ್ರಮಿತ್ಯಭಿಧೀಯತೆ. ಆಚಾರ್ಯ ಭಾಷ್ಯ. ಯಾರು ಬರ್ದಿಲ್ಲ ಅದನ್ನ, ಆಚಾರ್ಯೊಬ್ಬರೇ ಬರೆಯೋದು. ಚಿತ್ರರಥ ಅಂದ್ರೆ ಏನು? ಅಂಥ ರಥದಲ್ಲಿ ಬಂದು ಚಿತ್ರರಥ ಅಂತ ಕರೀತಾರೆ. ಚಿತ್ರರಥದಲ್ಲಿ ಯಾರು ಬರ್ಬೇಕು? ಯಾವಾಗಲೂ ಕ್ಷತ್ರಿಯ. ಬ್ಯಾಡ್ ಜನ ಹೇಳೋದಿಲ್ಲ, ಮಿನಿಸ್ಟರ್ ಕಾರ್ ಅಂತ ಹೇಳ್ತಾರ ಇಲ್ಲ. ಮೇಲೆ ಕೆಂಪಲ್ಲಿ ಬೈದ್ಬಿಟ್ರೆ ಅರ್ಥ ಇದೆ, ಬೇರೆ ಓಡಾಡಾಗಿಲ್ಲ ಅದ್ರಲ್ಲಿ, ಅವ್ರಿಗೆ ಮಾತ್ರ ಅಲೋಡು. ಇದರಲ್ಲಿ ಬಂದ ಕ್ಷತ್ರಿಯತ್ವ ಅವಗತೇಹೇ ಉತ್ತರತ್ರ ಚೇತರಥೇನ ಲಿಂಗ. ಕ್ಷತ್ರಿಯತ್ವ ಅಲ್ಲೇ ಹೇಳ್ಬಿಟ್ಟಿದಾರ. ಆದ್ರಿಂದ ಇದು ಶೂದ್ರ ಅಂತ ಅರ್ಥ ಕೊಡೋದಿಲ್ಲ. ಮತ್ತೆ ಯಾಕೆ ಕರೆದ್ರು? ಶೋಕದಿಂದ ಬಂದಿದ್ದು ಶೂದ್ರ ಅಂತ ಬೇರೆ ಅಲ್ಲ. ಮನೇಲಿ ಬೈತಿರ್ತಾರೆ, ಅದು ಶಪಚ, ಸ್ನಾನಕ್ಕೆ ಬಸ ಅಂತ ಹೇಳ್ತಾರೆ. ಸ್ನಾನನೇ ಮಾಡೋದು ಅಭ್ಯಾಸ ಇರೋದಿಲ್ಲ, ಶಪಚ ಅಂತ ಬೈತಾರೆ. ಶಪಚ ಶಬ್ದಕ್ಕೆ ಅರ್ಥ ಏನು? ನಾಯಿ ಬೇಯಿಸ್ ತಿನ್ನೋನು ಅಂತ ಅರ್ಥ. ಇವ್ ನಾಯಿ ಬೇಯಿಸ್ ತಿನ್ನೋನ ಅಲ್ಲ, ಅಂದ್ರೆ ಆ ರೀತಿ ಇದ್ದ ಹಾಗೆ ಅಂತ. ಶೂದ್ರ ಇದ್ದ ಹಾಗೆ, ಶೋಕದಿಂದ ಬಂದ ಶೂದ್ರನಾಗಿದ್ದಾನೆ. ಇದು ಅರ್ಥ. ಬ್ರಾಹ್ಮಣ ಶೂದ್ರಂತ ಇದ್ದಾನೆ ಅಂದ್ರೆ ಶೋಕದಿಂದ ಕೂಡಿದ್ದಾನೆ. ಬ್ರಾಹ್ಮಣನಿಗೆ ಅದು ಇರಬಾರ್ದಾಗಿತ್ತು. ಇದೆ ಅಂದ್ರೆ ಒಂದು ಕಾರಣ ಇದೆ, ಅದಕ್ಕೆ ಕರೆದ ಹೊರತು ಬೇರೆ ಅಲ್ಲ. ಇದಿಷ್ಟು ಹಿನ್ನೆಲೆ. ಉಳಿದಾಗೆಲ್ಲ ಆಚಾರ ಹೇಳೋದಕ್ಕೆ ಹೋಗೋದಿಲ್ಲ. ವಾಕ್ಯ ನೋಡಿ.
ಋಷಿಜ ದ್ರವಣ ಶೂದ್ರೋ ರಾಜ ಪೌತ್ರಾಯಣ. ಪೌತ್ರಾಯಣ ಅಂದ್ರೆ ಅವ್ರ ಅಪ್ಪನ ಹೆಸರು, ಜಾನಶ್ರುತಿ ಇದನ್ನ ಹೆಸರು, ಅವ್ರ ಮಗ ಅಂತ ಕರೀತಾರಲ್ಲ ವಸುದೇವ ವಾಸುದೇವ ಇತ್ಯಾದಿ ಇದ್ದಾಗೆ ಪೌತ್ರಾಯಣ ರಾಜ ಹೇಳಿದರು. ಅದಕ್ಕೆ ಆಧಾರ ಕೊಟ್ಟರು, ಮತ್ತೆ ಅಲ್ಲೂ ಕೊಟ್ಟು ಇಲ್ಲೂ ಕೊಟ್ಟಿದ್ದಾರೆ, ಬ್ರಹ್ಮಸೂತ್ರ ಭಾಷೆದಲ್ಲೂ ಕೊಟ್ಟಿದ್ದಾರೆ, ಇಲ್ಲೂ ಕೊಡ್ತಾರೆ. ಅದು ಬೇರೆ ಪ್ರಮಾಣ, ಇದು ಬೇರೆ ಪ್ರಮಾಣ, ಎರಡು ಸೇರಿಸ್ಬಿಟ್ಟಾಗ ಏನಾಗ ಬ್ರಹ್ಮಸೂತ್ರ ಭಾಷೆ ಇನ್ನೂ ಸ್ಪಷ್ಟ ಆಗುತ್ತೆ. ಆ ರೀತಿ ಕೆಲಸ ಮಾಡೋದು ಬೇಕಾದಷ್ಟಿದೆ, ಮಾಡೋದಿಲ್ಲ ಅಷ್ಟೇ, ಇದನ್ನೇ ಓದೋದಿಲ್ಲ ಎಷ್ಟೋ ಸಲ. ರಾಜ ಪೌತ್ರಾಯಣ ಶೋಕ ಶೂದ್ರೇತಿ ಮುನಿ ನಿಮೋದಿತ. ಅಲ್ಲಿ ಶುಚಾದ್ರವಣ ಅಂತ ಅರ್ಥ ಬರೀತಾರೆ. ಶೋಕದಿಂದ ಬಂದಿದ್ದರಿಂದ ಮುನಿ, ಯಾರು ಮುನಿ? ರೈಕೋ ಮುನಿಯಿಂದ ಕರೆಯಲ್ಪಟ್ಟು. ಪ್ರಾಣವಿದ್ಯಾಮಾವಾಪ್ಯ ಅಸ್ಮಾತ್ ಪರಂ ಧರ್ಮಂ ಅವಾಪ್ತವಾನ್. ಆಗ ಯಾತಕ್ಕೆ ದೊಡ್ಡವರು ಅಂದ್ರೆ ಪ್ರಾಣವಿದ್ಯೆಯನ್ನು ತಿಳಿದಿರಲಿಲ್ಲ ಅವರು, ಅದಕ್ಕೆ ಆ ಲೆವೆಲಿಗೆ ಬರಲಿಲ್ಲ. ರೈಕೋರಿಗೆ ಪ್ರಾಣವಿದ್ಯೆ ಗೊತ್ತಿದ್ರಿಂದ ಆ ಲೆವೆಲಿಗೆ ಬಂದಿದ್ರು. ಅದನ್ನ ಗೊತ್ತಿಲ್ಲ, ಹೇಳ್ತೇನೆ ಕೇಳು ಅಂತ ಹೇಳ್ತಾರೆ, ಕೇಳ್ತಾರೆ. ದೊಡ್ಡ ಸಾಧ್ಯ ಪೂರ್ತಿ ಬೋಧೋದು. ಇದು ಅಂಶ ಐತಿ ಅಂದ್ರೆ ಒಂದು ಅಂಶ ಗೊತ್ತಿಲ್ಲದವರು ಎಷ್ಟು ದೋಷ ಇದೆ ಅಂತ ಹೇಳ್ತಾರೆ. ಸಾರಿ ಉಪ್ಪು ಹಾಕಿಲ್ಲ, ಎಷ್ಟು ಬೆಜ್ಜಾಗಲಿ ತಿನ್ಬೇಕಾರೆ ಮಿಸ್ ಆಗಿರೋದು ಒಂದೇ ಪದಾರ್ಥ, ಬಟ್ ಅದು ಏನು ಕೆಡಿಸುತ್ತೆ? ಅದು ರುಚಿನೇ ಕೆಡಿಸ್ಬಿಡಿ. ಎಲ್ಲರೂ ಜಲ್ ಹೋಗ್ತಾ ಇದ್ರು, ಗೊತ್ತಿಲ್ಲ, ಮಕ್ಕಳು ಬಾಯಲ್ಲೇ ಇಟ್ಕೊಳ್ಳೋದಿಲ್ಲ, ಅದು ಗೊತ್ತಾಗಲ್ಲ ಏನು ಅಂತ ಹೇಳ್ಬಿಟ್ಟು ಅವ್ರಿಗೆ. ಆ ರೀತಿ ಆಗತ್ತೆ. ಮಕ್ಕಳಿಗೆ ಹೇಗಾದ್ರು ಏನ್ ಕಡಿಮೆ ಆಗಿದೆ ಗೊತ್ತಾಗೋದಿಲ್ವೋ, ಇವ್ರಿಗೆ ಗೊತ್ತಾಗ್ಲಿಲ್ಲ. ಜ್ಞಾನಿಗಳ ಮುಂದೆ ಅಜ್ಞಾನಿಗಳು ಹೇಗೆ ಅವರೆಲ್ಲ ಮಕ್ಕಳಿದ್ದಾಗಿ ಬಾಲಾನಾಂ ಬೋಧ ಸಿದ್ಧೈ, ಗೊತ್ತಾಯ್ತಾ? ಅದಕ್ಕೆ ತಿಳಿಸಿಕೊಟ್ರು. ಅಂದ್ರೆ ಈ ರೀತಿ ಎಚ್ಚರ ಎಲ್ಲರಿಗೂ ಇರಬೇಕು. ಯಾರಾದ್ರೂ ನಿಮ್ಮನ್ನು ಕಡಿಮೆ ಅಂತ ಹೇಳಿದ್ರೆ ಸೆಟ್ ಮಾಡ್ಕೊಡೋದು, ಹೊಡಿಲಕ್ಕೆ ಹೋಗೋದು ಹಾಗೆಲ್ಲ ಮಾಡಬಾರ್ದು. ಯಾಕೆ ಕಡಿಮೆ ಅಂತ ಯೋಚನೆ ಮಾಡ್ಬಿಟ್ಟು ಏನ್ ಮಾಡ್ಬೇಕಂದ್ರೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು, ಇಷ್ಟೇ. ಒಬ್ನ ಜಾಸ್ತಿ ಮಾಡಿಸೋ ತಾನೆ ಕಡಿಮೆ ಬಂತು, ಏನ್ ಮಾಡ್ಬೇಕಾಗಿ ಯಾತಕ್ಕೆ ಅವ್ನು ನೋಡ್ದ, ಓ ಇದು ನಾ ಬಿಟ್ಟಿದ್ದೆ, ಸರಿ ಹೋಯ್ತು. ಅದು ಉದ್ಧಾರ ಆಗೋ ರೀತಿ. ಉಳಿದೆಲ್ಲ ದೈತ್ಯರ ಪದ್ಧತಿ, ಹೊಡಿಯೋದು ಬಡಿಯೋದು ಅವೆಲ್ಲ ಕೊಡ ಏನ್ ಮಾಡೋದು ದೈತ್ಯರ ಫೌಲ್ ಮೆಥಡ್ ಅವೆಲ್ಲ. ಇದೆಲ್ಲ ಸರಿಯಾದ ಪದ್ಧತಿ. ಓ ಇನ್ಮೇಲೆ ಹೀಗೂ ನಾನಿರ್ಬೇಕು, ಈಗ ನಮಗೆ ಅರ್ಥ ಆಗತ್ತೆ. ಎಷ್ಟೇ ಓದಿದ್ರು ಕೂಡ ಜಾನಶ್ರೀ ಚಕ್ರವರ್ತಿ ಅವನು, ಅವರಿಗಿಂತ ಒಬ್ಬ ಜ್ಞಾನಿ ಶ್ರೇಷ್ಠ ಅಂತ ಮೊದಲನೇ ಪಾಯಿಂಟ್ ಇದೆ. ಚಕ್ರವರ್ತಿಗಿಂತ ಒಬ್ಬ ಜ್ಞಾನಿ ಶ್ರೇಷ್ಠ. ಅದಕ್ಕೆ ಆಚಾರ್ಯ ಅರ್ಧ ರಾಜ್ಯ ಕೊಟ್ರೆ ಪೂರ್ತಿ ರಾಜ್ಯ ಇದೆ, ಅರ್ಧ ರಾಜ್ಯ ಏನ್ ಮಾಡ್ಲಿ ನಾವು ಬಿಟ್ಟು ಹೋಗ್ಬಿಟ್ಲ ಆ ಕಡೆ. ಅವಾಗ ಆಚಾರ್ಯ ಯಾರು ಅಂತ ಗೊತ್ತಾಗ, ಒಂದು ಯಾವ್ದೋ ಪೀಸ್ ಕೊಟ್ಟಿದ್ದಲ್ಲ. ಮುಂದೆ ಅಲ್ಲಿ ಸಂವೃಕ್ತೆ, ಅಲ್ಲಿ ಸಂವರ್ಗ ವಿದ್ಯೆ ಅಂತ ಕರೀತಾರೆ. ಸಂವರ್ಗ ವಿದ್ಯೆ ಅಂತ ಹೇಳಿದ್ರು ಅಷ್ಟೇ, ಇಲ್ಲಿ ವಾಯುವಿದ್ಯೆ ಅಂತ ಹೇಳಿಲ್ಲ, ಪ್ರಾಣವಿದ್ಯಾ ಅಂತ ಹೇಳಿ. ಪ್ರಾಣವಿದ್ಯಾ ಅಂತ ಹೆಸರು ಅದಕ್ಕೆ. ಸಂವರ್ಗ ಅಂತ ಪದದಲ್ಲಿ ಕರೆದಿದ್ದಾರೆ, ಎಲ್ರಿಗೂ ಅರ್ಥ ಆಗಬಾರ್ದು ಒಂದು ಕಾರಣ. ಇನ್ನೊಂದು ಪ್ರಾಣ ಶಬ್ದ ಅರ್ಥನೂ ಬರ್ಬೇಕು ಅದ್ರೊಳಗೆ, ಅದಕ್ಕೆ ಸಂವರ್ಗ ಅಂತ ಪ್ರಾಣದೇವರಿಗೆ ಹೆಸರಿದೆ. ಸಂವೃಕ್ತೆ ಸರ್ವದೇವಾನ್ನಿ ಎಲ್ಲೋಯ್ತು, ಸರ್ವದೇವಾನ್ಯತ್ ವಾಯು ಸಂವರ್ಗ ಈರಿತಃ. ಎಲ್ಲಾ ದೇವತೆಗಳಲ್ಲೂ ನೆಲೆಸಿದ್ದು ಕೆಲಸವನ್ನು ಮಾಡಿಸ್ತಾರಲ್ಲ, ಅದಕ್ಕೆ ವಾಯುದೇವರಿಗೆ ಏನಂತ ಹೆಸರಿದೆ? ಚೀಫ್ ಲೀಡರ್, ಚೀಫ್ ಹಾಗೆಲ್ಲ ಕರೆಯೋದಿಲ್ಲ, ಹೆಸರಿದೆ. ಅದಕ್ಕೆ ಮುಖ್ಯ ಪ್ರಾಣ. ಮಹಿಮಾ ಅಸ್ಯ ಮಹಾನೇಶಃ ಮದನಾದ್ಯೋ ಅತ್ತಿ ದೇವತಾ ಇತಿ ಭಂಜನೆ. ಪುಸ್ತಕದ ಹೆಸರು ಪ್ರಭಂಜನೆ ಅಂತ ಪುಸ್ತಕದ ಹೆಸರೇ ಕೊಟ್ಮಾಡ್ತಾರೆ, ದೊಡ್ಡ ಗ್ರಂಥ ಅದು. ವಾಯುದೇವರು ಮಹಿಮೆ ಹೇಳೋದ್ರಿಂದ ಅದೇ ಹೆಸರನ್ನೇ ಕೊಟ್ಮಾಡ್ತಾರೆ. ಸಂವೃಂಕ್ತೆ ಸರ್ವದೇವಾನಿ ಸರ್ವದೇವಾನ್ ಯತ್ ವಾಯು ಸಂವರ್ಗ ಈರಿತಃ. ಸಂವರ್ಗ ವಿದ್ಯೆ ಅಂದ್ರೂ ಒಂದೇ, ಪ್ರಾಣವಿದ್ಯೆ ಅಂದ್ರೂ ಒಂದೇ, ವಾಯುವಿದ್ಯೆ ಅಂದ್ರೂ ಒಂದೇ. ಹಿಂದೆ ಹೇಳಿದ್ದಾರೆ ಪ್ರಾಣವಿದ್ಯಾ ಮವಾಪ್ಯ ಅಂತ ಹೇಳಿದ್ದಾರೆ. ಮಹಿಮಾ ಅಸ್ಯ ಮಹಾನೇಶಃ, ವಾಯುದೇವರು ದೊಡ್ಡ ಮಹಿಮೆ ಅದು. ಒಂದು ಸಾಮಾನ್ಯ ಸಾವಿರಾರು ಜನ ಇದ್ದಾರೆ, ಮುಖ್ಯಸ್ಥ ಅಂದ ತಕ್ಷಣ ಆತನ ಕಡೆಗೆ ಗಮನ ಬರುತ್ತಾ ಇಲ್ವಾ? ಎಲ್ಲರೂ ಆತನ ಬಂದು ಮಾತುಕತೆ ಏನಿದ್ರು ಅಲ್ಲಿ ಆಗ್ಬೇಕು. ಮದನಾದ್ಯೋ ಅತ್ತಿ ದೇವತಾ. ಮತ್ತೇನ್ ಮಾಡ್ತಾರ ಅವರು? ಮದನಾದ್ಯೋ ಅತ್ತಿ ದೇವತಾ, ಉಳಿದೆಲ್ಲಾ ದೇವತೆಗಳನ್ನು ಕೂಡ ವಾಯುದೇವರು ಮಾಡ್ತಾರೆ. ವಾಯುದೇವರು ಪರಮಾತ್ಮ ತಾನು ಸ್ವೀಕಾರ ಮಾಡ್ತಾನೆ. ವಾಯುಸ್ತು ಸರ್ವದೇವಾತ್ತ ವಾಯೋರತ್ತ ಜನಾರ್ದನ. ಇಲ್ಲಿ ಅತ್ತ ಅಂದ್ರೆ ಏನು? ಕನ್ನಡದಲ್ಲಿ ಅತ್ತ ಅರ್ಥಕ್ಕೆ ಬೇರೆ, ಅತ್ತ ಇತ್ಯಾದಿಗಳು. ಅತ್ತ ಅಂದ್ರೆ ತಿನ್ನು, ಅತ್ತ ಚರಾಚರ ಗ್ರಹಣ, ಎಲ್ಲವನ್ನು ಕೊನೆ ನಾಶ ಮಾಡೋದು ವಾಯುದೇವರು, ಅವರನ್ನು ನುಂಗೋದು ಪರಮಾತ್ಮ. ಅದಕ್ಕೆ ವಾಯುಸ್ತು ಸರ್ವದೇವಾತ್ತ ವಾಯೋರತ್ತ ಜನಾರ್ದನ ನತಸ್ಯ ಕಶ್ಚಿದತ್ತ ಅಸ್ತಿ ಸವಿರಾಟ್ ಅಧಿರಾಜನಾತಿಥಿ ಚ. ವಾಯುಸ್ತು ಸರ್ವದೇವಾತ್ತ, ಅದಕ್ಕೆ ಹೇಳ್ಬೇಕಾದ್ರೆ ಬಲಮಿಂದ್ರಸ್ಯ ಗಿರೀಶಃ ಗಿರೀಶಸ್ಯ ಬಲಂ ಮರತ್ ಹರಿಸ್ತಸ್ಯ ಬಲಂ ಸಾಕ್ಷಾತ್ ನಹರೇರ್ ಬಲಮನ್ಯತಃ. ಇಲ್ಲಿ ಎಲ್ಲಾರನು ವಾಯುದೇವರು, ಆಮೇಲೆ ವಿಷ್ಣು ವಾಯುದೇವರು ತಿಂತಾನೆ. ಆದ್ರೆ ವಾಯುದೇವ ದೇವರು ತಿನ್ನೋರು ಯಾರು ಇಲ್ಲ. ಅಲ್ಲಿ ದೇವರಿಗೆ ಯಾರೋ ಬಲ ಕೊಟ್ಟಿಲ್ಲ, ಸ್ವತಃ ಬಲ ಅಂತ. ಅತ್ತ ಜನ ಇತಿ ಜನಾರ್ದನ, ಇದಿಷ್ಟು ಕೂಡ ಇದಕ್ಕೆ ಬೇಕು. ಕರ್ತೃತ್ವಾಧಿಕರಣಕ್ಕೂ ಬೇಕು ಈ ವಾಕ್ಯಗಳು, ಅಲ್ಲಿಂದ ಕೋಟ್ ಮಾಡಿಲ್ಲ.
ಇಲ್ಲಿ ಮಾಡಿದ್ದಾರಾದ್ರಿಂದ ಎಲ್ಲವೂ ಸೂತ್ರ ಭಾಷ್ಯನೇ. ಕುರು ಸೂತ್ರ ಭಾಷ್ಯಂ ಅಂತ ಹೇಳಿದರು. ಪ್ರಶ್ನೆ ಬರ್ತದಾಗ ಸೂತ್ರದ ಭಾಷ್ಯ ಬರೀರಿ ಅಂತ ಹೇಳಿದರೆ ಆಚಾರ್ಯರಿಗೆ, ಸೂತ್ರ ಭಾಷ್ಯ ಬರಿಬೇಕು, ಉಳಿದಲ್ಲಿ ಯಾಕೆ ಬರಿಬೇಕಾಗಿತ್ತು? ಒಂದು ಪ್ರಶ್ನೆ. ಈಗ ಸೂತ್ರಕ್ಕೆ ಒಂದೇ ಭಾಷ್ಯ ಬರಿಬೇಕಾಗಿತ್ತು, ಉಳಿದ್ ಯಾಕೆ ಬರೋದು? ಅಥವಾ ಆಜ್ಞೆ ಇದ್ಕೊಂಡು ಇದಕ್ಕೆ ಬರೆದ್ರು, ಅದನ್ನ ಆಜ್ಞೆ ಇಲ್ಲದೆ ತಾವು ಬರೆದ್ರು ಅಂತ ಹೇಳ್ಬಹುದಾ? ಇಲ್ಲ. ಸೂತ್ರ ಭಾಷ್ಯ ಬರೆದ ಸೂತ್ರಕ್ಕೆ ಭಾಷ್ಯ ಬರೀರಿ ಏನರ್ಥ? ಅದಕ್ಕೆ ಸೂತ್ರ ಅರ್ಥ ಆಗ್ಲಿಕ್ಕೆ ಏನೇನ್ ಬೇಕೋ ಅದೆಲ್ಲ ಬರೀರಿ ಅಂತ. ಅಡಿಗೆ ಮಾಡುವಂತ ತಕ್ಷಣ ಒಂದೊಂದೇ ಮಾಡಿ ಕೇಳಕ್ ಬರೋದಿಲ್ಲ, ಎಲ್ಲ ಸೇರೇ ಮಾಡ್ಬೇಕು. ಅದಕ್ಕೆ ಸೂತ್ರ ಕುರು ಸೂತ್ರ ಭಾಷ್ಯ ಬೈಬಲ್. ಅದಕ್ಕೆ ಇನ್ನೊಂದು ಅರ್ಥ, ಹೇ ಸೂತ್ರ ಕುರು ಭಾಷ್ಯಂ. ಭಾಷ್ಯಂ ಅಂದ್ರೆ ಏನರ್ಥ? ಉಪನಿಷತ್ ಭಾಷ್ಯ, ಗೀತೆ ಎಲ್ಲ ಸೇರ್ಕೊಂಡೋಗ್ತದೆ. ಈ ಅರ್ಥದಲ್ಲಿ ತಿಳ್ಕೊಂಡಾಗ ಆ ವಿದ್ಯೆಗೆ ಅಷ್ಟು ಮಹತ್ವ ಇದೆ. ಹಿಂದಿನ ಬಂದಿತ್ತೆ, ಸತ್ಯಕಾಮರ ಪ್ರಸಂಗ ಬಂದಾಗ ಹೇಳಿದ್ರು, ನೆನಪು ಮಾಡ್ಕೋಬೇಕು. ಆರ್ಜವಂ ಬ್ರಾಹ್ಮಣೇ ಸಾಕ್ಷಾತ್ ಶೂದ್ರೋ ಅನಾರ್ಜವ ಲಕ್ಷಣ. ಯಾರು ಆರ್ಜವ ಅಂದ್ರೆ ರುಜುತ್ವ, ರುಜುತ್ವ ಅಂದ್ರೆ ಆ ರುಜುತ್ವ ಅಲ್ಲ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಃ. ಮನಸ್ಸನ್ನತ್ ವಚಸ್ಸನ್ನತ್ ಕರ್ಮಣ್ಯನ್ನ ದುರಾತ್ಮನಃ. ಹೇಳೋದೇ ಒಂದು, ಮಾಡೋದೇ ಒಂದು, ಒಳಗಿರೋದೇ ಒಂದು, ಮೂರು. ಇವ್ರು ಹಾಗಲ್ಲ, ಮನಸ್ಸಲ್ಲಿ ಏನಿದೆಯೋ ಅದನ್ನೇ ಹೇಳ್ತಾರೆ, ಏನ್ ಹೇಳ್ತಾರೆ ಅದನ್ನೇ ಮಾಡ್ತಾರೆ. ಅದಕ್ಕೆ ರುಜುಗಳು ಅಂತ ಕರಿಬೇಕು. ಈ ರುಜು ಬೇರೆ, ಆ ರುಜುಗಳು ಬೇರೆ. ಬ್ರಹ್ಮ ಪದಾರ್ಥ ರುಜುಗಳು ಅಂದ್ರೆ ಅರ್ಥ ಬೇರೆ. ಅದು ಕಾಮ, ಅದು ಪ್ರಾಪರ್ ಇದ್ದಾಗ, ಇದು ಕಾಮನ್ ಅವನ್ ಇದ್ದಾಗ. ಈ ರೀತಿ ಹೇಳ್ಬೇಕು. ಅದಕ್ಕೆ ಬ್ರಾಹ್ಮಣನ ಲಕ್ಷಣ ಏನು ಅಂದ್ರೆ ಸತ್ಯವನ್ನ ಹೇಳೋದು, ಸತ್ಯವನ್ನೇ ನಡೆಸೋದು. ಆದ್ರಿಂದ ಸತ್ಯಕಾಮ ಜಾಮರ್ ಏನಂತ ಕರೆದ್ರು? ರುಜುತ್ವ ಇದೆ, ಬ್ರಾಹ್ಮಣ ಅಂತ ತೀರ್ಮಾನ ಮಾಡಿಬಿಟ್ಟು ಉಪನಯನ ಮಾಡಿದ್ರು. ಮುಂದೆಲ್ಲ ಆಗಿತ್ತು, ಉಳಿದೆಲ್ಲ ನಾಳೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ.